ನೋಡ್ ಸಿದ್ಲಿಂಗ, ನಿನ್ನನ್ನು ಸಾಯಿಸಬೇಕು ಅನ್ನೋ ಮನಸ್ಸು ನನಗೂ ಇಲ್ಲ. ಈ ತಪ್ಪುಗಳನ್ನೆಲ್ಲ ನಾನೇ ಮಾಡಿಸಿದ್ದು ಅಂತ ನಮ್ಮ ಹಳ್ಳಿ ಜನರ ಎದುರುಗಡೆ ಒಪ್ಕೊಂಡ್ಬಿಡು. ಈಗಲೂ ಕ್ಷಮಿಸ್ತೀನಿ. ನಮ್ಮ ಬುದ್ಧಿಗಳ ಬಗ್ಗೆ ಹೀಗೆಲ್ಲ ಮಾತಾಡೋಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬರುತ್ತೆ ಅಂತ. ಮನ್ಸಲ್ಲಿ ಕಿಂಚಿತ್ತು ಕಲ್ಮಶ ಇಟ್ಕೊಳ್ದೆ ಕೆಲಸ ಮಾಡೋವಂಥವ್ರು ಇವರು. ಇಂಥವ್ರಿಗೆಲ್ಲ ನಮ್ಮ ಬುದ್ಧಿಗಳ ಬೆಲೆ ಏನು ಅನ್ನೋದನ್ನ ಅರ್ಥ ಮಾಡಿಸೋದು ವ್ಯರ್ಥ ಪ್ರಯತ್ನ ಶಂಭುಲಿಂಗ. ಅವ್ರ ಪಾಪಕ್ಕೆ ಅವ್ರು ಹೋಗ್ತಾರೆ ಬಿಡು. ಏನೇ ಅನ್ನು, ನಿನ್ನ ಶಿಷ್ಯರಿಗೆ ಚೆನ್ನಾಗಿ ಮಾತಾಡೋದನ್ನ ಕಲಿಸಿದೀಯ. ನೀವು ಮಧ್ಯ ಬಾಯಿ ಹಾಕ್ತೆ ಸುಮ್ಮನೆ ನಿಂತ್ಕೊಂಡ್ರೆ ನಾನು ನಿಮ್ಮ ಬುದ್ಧಿ ಬದುಕೋಕೆ ಅವಕಾಶ ಕೊಡ್ತೀನಿ. ಸಿದ್ಧಲಿಂಗ, ಈಗಲೂ ನಿನಗೆ ಬದುಕೋಕೆ ಅವಕಾಶ ಮಾಡಿಕೊಡ್ತೀನಿ. ನನ್ನ ಶಿಷ್ಯನಾಗಿ ನಿನ್ನನ್ನು ಸ್ವೀಕಾರ ಮಾಡ್ತೀನಿ. ಇವತ್ತಿಂದ ಎಲ್ಲ ತಪ್ಪನ್ನ ಒಪ್ಕೊಂಡು ಹೊಸ ಜೀವನ ಶುರು ಮಾಡು. ಗೋಸಲ ಮಠ ಸೇರಿದ ಹಾಗೆ ಸುತ್ತ ಹತ್ತೂರಿಗೆ ನಾನೇ ಜನನಾಯಕ ಅನ್ನೋದನ್ನು ಒಪ್ಕೊಂಡ್ಬಿಡು. ಇದನ್ನು ಹೇಳಿ ಒಳ್ಳೆ ಕೆಲಸ ಮಾಡಿದ್ರೆ, ಇಲ್ಲದಿದ್ದರೆ ಇದರ ಹಿಂದಿನ ಉದ್ದೇಶ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ನಿಮ್ಮಂಥ ದುಷ್ಟ ಯೋಚನೆ ಮಾಡೋರಿಗೆ ಮಠದ ಒಳಗಡೆ ಪ್ರವೇಶನೇ ಇರೋದಿಲ್ಲ. ಅಂಥದ್ರಲ್ಲಿ ಗೋಸಲ ಮಠವನ್ನು ಪಡ್ಕೊಳ್ಳೋಂಥ ಮಾತು ಬಹಳ ದೂರ. ಅಲ್ಲಿ ನಿಮ್ಮ ಪಾದದ ಧೂಳು ಕೂಡ ಸೋಂಕಬಾರ್ದು. ನೋಡ್ರಯ್ಯ, ನೋಡಿ, ಚಿತೆ ಮೇಲೆ ನಿಂತಿದ್ರು ಈ ರೀತಿ ದರ್ಪದ ಮಾತಿಗೆ ಏನು ಕಡಿಮೆ ಇಲ್ಲ. ದರ್ಪ ಗಿರ್ಪ ಅಂತೆಲ್ಲ ಮಾತಾಡಿದ್ರೆ ಹುಷಾರ್. ಹೌದು, ಇವರು ಮನಸ್ಸಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ನಾವು ಸುಮ್ಮನಿರಕ್ಕಾಗೋದಿಲ್ಲ. ನಮ್ಮ ಬುದ್ಧಿಗಳು ಈ ಪುಟ್ಟ ಹುಡುಗಿನ ರಕ್ಷಣೆ ಮಾಡಬೇಕು ಅಂತ ಚಿತೆಯರು ನಿಂತಿದ್ದಾರೆ. ಬುದ್ಧಿಗಳಿಂದ ಏನೋ ಅಪರಾಧ ಆಗಿದೆ ಅಂತ ನೀನು ಬಿಂಬಿಸ್ಬೇಡ. ಅವ್ರು ತಪ್ಪೇ ಮಾಡದೇ ಇರುವಾಗ ತಪ್ಪನ್ನ ಒಪ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಇದರಲ್ಲಿ ಬುದ್ಧಿಗಳದ್ದೇನೂ ತಪ್ಪಿಲ್ಲ. ಅವ್ರು ಹೇಳಿದ್ದಕ್ಕೆ ಗೊಂಬೆನ ನಾವು ಇಟ್ಕೊಂಡಿದ್ದಲ್ಲ. ಆ ಗೊಂಬೆನೆ ತಾನಾಗೆ ಮನೆಗೆ ಬಂದು ಸೇರ್ಕೊಂಡಿದ್ದು. ದಯವಿಟ್ಟು ಬುದ್ಧಿಗಳಿಗೇನು ಮಾಡಬೇಡಿ. ನೋಡಿ, ಎಲ್ಲ ಸಮಾಧಾನ ಚಿತ್ತರಾಗಿರಿ. ಮಹಾದೇವನ ಧ್ಯಾನ ಮಾಡಿ. ಸುಮ್ಮನೆ ವಾದ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರ ಕೆಲಸ ಅವ್ರು ಮಾಡಲಿ, ಅಡ್ಡಿ ಮಾಡಬೇಡಿ. ಇವ್ರಿಗೆ ಬುದ್ಧಿ ಇಲ್ಲ, ಏನೋ ಬಾಯಿಗೆ ಬಂದಂಗೆ ಹೇಳ್ತಾರೆ ಅಂತ ನೀವು ಈ ಥರ ನಿರ್ಧಾರ ತಗೊಳ್ಬೇಡಿ. ದಯವಿಟ್ಟು ಕೆಳಗೆ ಬನ್ನಿ. ಅವ್ರಿಗೆ ನಾನು ಈ ಚಿತೆಯಲ್ಲಿ ಉರಿದ್ರೆ ಅವರ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಮನಸ್ಸಲ್ಲಿದೆಯಲ್ಲ, ಹಾಗಾಗಿ ನಾನು ಅಗ್ನಿ ಪರೀಕ್ಷೆಗೆ ಸಿದ್ಧ ಇದ್ದೀನಿ. ಈ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿ.